ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪತಂಜಲಿ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಸೆಂಟರ್, ಅಶೋಕವನ, ಗೋಕರ್ಣ. ಇವತ್ತು ನಾನು ಸಸ್ಯ ಸಂಜೀವಿನಿಯ ಗಾರ್ಡನ್ಗೆ ಬಂದಿದ್ದೆ. ಇವತ್ತು ನಾನು ಬರ್ತಾ ಇರ್ಬೇಕಿದ್ರೆ ಇಲ್ಲಿ ನೇಗಿಲು ಮುಳ್ಳಿನ ಗಿಡ, ಗೋಕ್ಷೂರು ಅಂತ ಹೇಳ್ತೀವಿ, ಆ ಗಿಡ ಇತ್ತು. ಇಲ್ಲಿ ಹಾರ್ವೆಸ್ಟಿಂಗ್ ಮಾಡಿದ್ರು ಮೊನ್ನೆ. ಹಾರ್ವೆಸ್ಟಿಂಗ್ ಮಾಡಾದ್ಮೇಲೆ ಈಗ ಇನ್ನೊಮ್ಮೆ ಹಾರ್ವೆಸ್ಟಿಂಗ್ ಮಾಡ್ಬೇಕು. ಇಲ್ಲಿ ಹೇಗೆ ಅಂತಂದ್ರೆ ಕರಾವಳಿಯ ಭಾಗದಲ್ಲಿ ಮಳೆ ಬಂತು ಅಂತಂದ್ರೆ ನೇಗಿಲು ಮುಳ್ಳ ಗಿಡ, ಅಶ್ವಗಂಧ ಗಿಡ ಇವುಗಳನ್ನೆಲ್ಲ ಮಳೆಯಲ್ಲಿ ಹೊರಗಡೆ ಬೆಳೆಯೋದು ಕಷ್ಟ. ಯಾಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಮಳೆಗಾಲದಲ್ಲಿ ಇವುಗಳನ್ನ ಪಾಲಿಹೌಸ್ನ ಒಳಗಡೆಗೆ ಬೆಳಿತೀವಿ. ಸೊ ಈಗ ಅದು ತಿರ್ಗಾ ಪ್ರೊಪಗೇಶನ್ ಆಗಿರೋದ್ರಿಂದ ಈಗ ನೇಗಿಲು ಮುಳ್ಳು ಆಗ್ತಾ ಇದೆ. ಇಲ್ಲೆಲ್ಲ ನೀವು ನೋಡ್ಬೋದು, ನೇಗಿಲು ಮುಳ್ಳು ಆಗ್ತಾ ಇದೆ. ಇಲ್ಲೆಲ್ಲವ ಇಲ್ಲಾಗಿದೆ ನೋಡಿ ನೇಗಿಲು ಮುಳ್ಳು. ಅಂದ್ರೆ ನೀವು ನೋಡ್ತಾ ಇದ್ದೀರಿ ಇಲ್ಲಿ ಹೇಗೆ ಕೊಳತು ಕಟ್ಟಾಗಿ ಹೋಗಿದೆ ನೋಡಿ ಮಳೆಗೆ. ಇದಕ್ಕೆ ನಾವು ಗೋಕ್ಷೂರು ಅಂತ ಹೇಳ್ತೀವಿ. ಇವತ್ತು ನಾನು ನಿಮಗೆ ಈ ಒಂದು ನೇಗಿಲು ಮುಳ್ಳಿನ ಗಿಡದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತೇನೆ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮುಂದೆ ಆಗುವಂತ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರ್ತದೆ. ಕನ್ನಡದಲ್ಲಿ ಇದಕ್ಕೆ ನೇಗಿಲ ಮುಳ್ಳು ಅಂತ ಹೇಳ್ತೇವೆ. ನೇಗಿಲು ಅಂತಂದ್ರೆ ನಾವೇನು ಹೂಡ್ತೀವಲ್ಲ ಗದ್ದೆನ, ಆ ರೀತಿ ಮುಳ್ಳಿರತ್ತೆ, ನೇಗಿಲು ಟೈಪ್ ಇರುತ್ತೆ ಅಂತ ನೇಗಿಲು ಮುಳ್ಳು ಅಂತ ಹೇಳ್ತೀವಿ. ಸಂಸ್ಕೃತದಲ್ಲಿ ಇದಕ್ಕೆ ಗೋಕ್ಷೂರು ಅಂತ ಹೇಳ್ತೀವಿ. ಗೋ ಅಂತಂದ್ರೆ ಹಸು, ಆಕಳು. ಗೋಕ್ಷೂರು ಅಂತಂದ್ರೆ ಆ ಒಂದು ಥಾರ್ನ್ ಟೈಪ್ ಇರುವಂತಹದ್ದು ಅಂತ ಅರ್ಥ. ಅಂದ್ರೆ ಆಕಳು ಹೋಗ್ಬೇಕಿದ್ರೆ ಮೇಲಿಕ್ಕೆ ಹೋದಾಗ ಅವ್ರ ಗೊರಸಿರುತ್ತಲ್ಲ, ಅಟ್ಟೆ ಅಂತ ಹೇಳ್ತೀವಿ, ಅಷ್ಟು ಸ್ಟ್ರಾಂಗ್ ಇರುವಂತ ಅಟ್ಟೆಗೆ ಚುಚ್ಕೊಳ್ಳುವಷ್ಟು ಸ್ಟ್ರಾಂಗ್ ಇರುತ್ತೆ ಮುಳ್ಳು ಅಂತ. ಸಾಮಾನ್ಯವಾಗಿ ಬೇರೆ ಮುಳ್ಳೆಲ್ಲ ಏನಾಗತ್ತೆ ಅಂತಂದ್ರೆ ಚುಚ್ಚಿದ ಕೂಡಲೇ ಅಲ್ಲೇ ಮುರಿದೋಗತ್ತೆ. ಹಸುವಿನ ಅಟ್ಟೆ ತುಂಬಾ ಸ್ಟ್ರಾಂಗ್ ಇರುತ್ತೆ, ಕಲ್ಲಿದ್ದಂಗೆ ಇರುತ್ತೆ. ಅಂತಹ ಗಟ್ಟಿ ಇರೋದಕ್ಕೆ ಇದು ಪ್ರಿಕ್ ಆಗತ್ತೆ, ಅಷ್ಟು ಸ್ಟ್ರಾಂಗ್ ಇರುತ್ತೆ. ಅದಕ್ಕಾಗಿ ಗೋಕ್ಷೂರು ಅಂತ ಹೇಳ್ತಾರೆ. ಇನ್ನು ಇದಕ್ಕೆ ಬೇರೆ ಬೇರೆ ಹೆಸರುಗಳು ಕೂಡ ಇದೆ. ತ್ರಿಕಂಟಕ ಅಂತ ಹೇಳ್ತಾರೆ. 3 ರೀತಿಯ ಮುಳ್ಳುಗಳ ಜೋಡಿ ಇರುತ್ತೆ ಅಂತ ಕೂಡ ಹೆಸರು ತ್ರಿಕಂಟಕ. ಮತ್ತೆ ಇಕ್ಷುಗಂಧಿಕ ಅಂತ ಕೂಡ ಹೇಳ್ತಾರೆ. ಇಕ್ಷು ಅಂತಂದ್ರೆ ಕಬ್ಬು, ಕಬ್ಬಿನ ಹಾಲಿನ ಸ್ಮೆಲ್ ಬರುತ್ತೆ ಇದನ್ನ ಪೌಡರ್ ಮಾಡಿದ್ರೆ ಅಂತ, ಅದಕ್ಕೆ ಇಕ್ಷುಗಂಧಿಕ ಅಂತ ಕೂಡ ಹೇಳ್ತಾರೆ. ಮಧುಗಂಧಿಕ ಅಥವಾ ಮಧುರಗಂಧಿಕ ಅಂತ ಹೇಳ್ತಾರೆ. ಅಂದ್ರೆ ಅದು ಪೌಡರ್ ಮಾಡಿದಾಗ ಸ್ವೀಟ್ ಟೇಸ್ಟ್ ಬರುತ್ತೆ ಅಂತ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಇದನ್ನ ಕರೀತಾರೆ. ಐಡೆಂಟಿಫಿಕೇಶನ್ ಅಂತಂದ್ರೆ ಇದ್ರದ್ದು ಹೇರಿ ಇರುತ್ತೆ. ಯಾವುದೇ ಒಂದು ನೀವು ಇಲ್ಲಿ ಬ್ರಾಂಚಸ್ ನೋಡಿದಾಗ ಹೇರಿ ಟೈಪ್, ಕೂದ್ಲು ಟೈಪ್ ಇರುತ್ತೆ ನೋಡಿ. ಇದು ಐಡೆಂಟಿಫಿಕೇಶನ್ ಫೀಚರ್. ಹೀಗೆ ಹೇರಿ ಇರಬೇಕು. ಲೀವ್ಸ್ ಎಲ್ಲ ಅಪೋಸಿಟ್ ಇರುತ್ತೆ, ಪಿನ್ನೇಟ್ ಲೀಫ್ ಅಪೋಸಿಟ್ ಇರುತ್ತೆ ಇವುಗಳದ್ದು. ಇದು ಐಡೆಂಟಿಫಿಕೇಶನ್. ಫಸ್ಟ್ ಗೆ ನಾವು ಐಡೆಂಟಿಫಿಕೇಶನ್ ಮಾಡೋದು ಕಲ್ತ್ಕೊಳ್ಬೇಕು. ಅಂದ್ರೆ ನೇಗಿಲು ಮುಳ್ಳು ಹೌದೋ ಅಲ್ಲ ಹೇಳುವಂತಹದ್ದು ಮುಖ್ಯ. ನೇಗಿಲು ಮುಳ್ಳು ಸಾಮಾನ್ಯವಾಗಿ ಒಣಗಿದಾಗ ಲೈಟ್ ಗ್ರೀನ್ ಅಥವಾ ಯೆಲ್ಲೋ ಕಲರ್ ಅಲ್ಲಿ ಇರುತ್ತೆ. ಇದು ಈಗ ಹಸಿ ಇರೋದ್ರಿಂದ ಯೆಲ್ಲೋ ಕಲರ್, ಗ್ರೀನ್ ಅಲ್ಲಿ ಇದೆ. ಒಣಗಿದ ಮೇಲೆ ಸ್ವಲ್ಪ ಯೆಲ್ಲೋ ಕಲರ್ ಬರುತ್ತೆ. ಇದರ ಬೊಟನಿಕಲ್ ನೇಮು ಟ್ರೈಬುಲಸ್ ಟೆರೆಸ್ಟ್ರಿಸ್ ಅಂತ ಹೇಳ್ತೀವಿ. ಟ್ರೈಬುಲಸ್ ಟೆರೆಸ್ಟ್ರಿಸ್ ಹೇಳುವಂತಹ ಒಂದು ಬೊಟನಿಕಲ್ ನೇಮ್, ಲ್ಯಾಟಿನ್ ನೇಮ್ ಅನ್ನ ಇದು ಹೊಂದಿದೆ. ಇದರ ಕುಲ ಬಂದ್ಬಿಟ್ಟು ಗೋಕ್ಷೂರು ಕುಲ ಅಂತ ಹೇಳ್ತೇವೆ. ಇದರ ಪ್ರಯೋಜನಗಳು ತುಂಬಾ ಇದೆ. ನಾವು ರಸಗುಣ ವೀರ್ಯ ವಿಪಾಕಕ್ಕೆ ಬಂದಾಗ ರಸದಲ್ಲಿ ಇದು ಮಧುರ ರಸ, ಗುರು ಹಾಗೂ ಸ್ನಿಗ್ಧ ಗುಣ ಇದೆ, ಶೀತವೀರ್ಯ ಇದೆ ಹಾಗೂ ಮಧುರ ವಿಪಾಕವನ್ನು ಹೊಂದದೆ. ಅದನ್ನ ನಾವು ತ್ರಿದೋಷ ಶಾಮಕವಾಗಿ ಉಪಯೋಗಿಸಬಹುದು. ವಾತ ಸಮಸ್ಯೆಗೂ ಕೊಡಬಹುದು, ಪಿತ್ತ ಸಮಸ್ಯೆಗೂ ಕೊಡಬಹುದು ಹಾಗೂ ಕಫ ಸಮಸ್ಯೆಗೂ ಕೊಡಬಹುದು. ಹೀಗೆ 3 ಸಮಸ್ಯೆಗೆ ಅನುಸಾರವಾಗಿ ನಾವು ಗೋಕ್ಷೂರವನ್ನ ಉಪಯೋಗಿಸಬಹುದು. ಪ್ರಯೋಜನ ಅಂತ ಬಂದಾಗ ಮುಖ್ಯವಾಗಿ ಗೋಕ್ಷೂರವನ್ನ ಮೂತ್ರಲವಾಗಿ, ಡೈಯುರೆಟಿಕ್ ಆಗಿ ಉಪಯೋಗಿಸ್ತಾರೆ. ಯಾರ್ಯಾರಿಗೆ ಸರಿ ಮೂತ್ರ ಆಗ್ತಾ ಇರೋದಿಲ್ವಾ ಅವರಿಗೆ ನಾವು ನೇಗಿಲು ಮುಳ್ಳ ಕಷಾಯ ಮಾಡಿ ಕೊಡಿರಿ, ನೇಗಿಲು ಮುಳ್ಳ ಟ್ಯಾಬ್ಲೆಟ್ ತಗೊಳ್ಳಿ, ಗೋಕ್ಷರಾದಿ ಒಟ್ಟಿ ಅಂತ ಬರುತ್ತೆ, ಗೋಕ್ಷರಾದಿ ಗುಗ್ಗುಳು ಅಂತ ಬರುತ್ತೆ, ಅದನ್ನ ಕೊಡ್ತೇವೆ ಸಾಮಾನ್ಯವಾಗಿ. ಮೂತ್ರ ಸಂಬಂಧಿ ಕಾಯಿಲೆಗೆ, ಜೆನೆಂಟೋ ಯೂರಿನರಿ ಸಿಸ್ಟಮ್, ಸ್ಟೋನ್ ಸಮಸ್ಯೆ ಇದ್ದವರಿಗೆ, ಸರಿಯಾಗಿ ಮೂತ್ರ ಆಗದೆ ಇರೋರಿಗೆ, ಪ್ರೋಸ್ಟೇಟ್ ಸಮಸ್ಯೆ ಇದ್ದವರಿಗೆ ಕೂಡ ನಾವು ಈ ಒಂದು ಗೋಕ್ಷರವನ್ನು ಉಪಯೋಗಿಸ್ತೇವೆ. ಬರೀ ಇದು ಒಂದೇ ಅಲ್ಲ, ತುಂಬಾ ಜನ ಏನ್ ತಿಳ್ಕೊಂಡಿದ್ದಾರೆ ಅಂತಂದ್ರೆ ಮೂತ್ರ ಸಮಸ್ಯೆ ಇದ್ದಷ್ಟೇ ನೇಗಿಲು ಮುಳ್ಳನ್ನ ಕೊಡ್ತೀವಿ ಅಂತ ತಿಳ್ಕೊಂಡಿದ್ದಾರೆ. ಹಾಗಿಲ್ಲ, ಇನ್ನು ಬೇರೆ ಬೇರೆ ಸಮಸ್ಯೆಗಳು ಕೂಡ ಕೊಡ್ಬಹುದು. ಇದರ ಜೊತೆಗೆ ನಾವು ಯಾವುದೇ ಒಂದು ಶೋಥ, ಸ್ವೆಲ್ಲಿಂಗ್ ಬಂದಿದ್ರೆ, ಬಾವು ಬಂದ್ರೆ, ಕೆಲವೊಬ್ಬರಿಗೆ ಕಾಲು ಬಾವು ಬಂದಿರುತ್ತೆ, ಆ ಕಾಲು ಬಾವು ಬಂದಾಗ ಆ ಬಾವನ್ನ ಇಳಿಸ್ಲಿಕ್ಕೆ ಕೂಡ ನೇಗಿಲು ಮುಳ್ಳನ್ನ ಕೊಡ್ಬೋದು. ಇದನ್ನ ವಾಜಿಕರವಾಗಿ ಅಫರ್ಡಿಸಿಕ್ ಪ್ರಾಪರ್ಟಿ ಕೂಡ ಇದೆ. ಯಾರ್ಯಾರಲ್ಲಿ ಮೇಲ್ ಇನ್ಫರ್ಟಿಲಿಟಿ ಇರುತ್ತೋ, ಫಿಮೇಲ್ ಇನ್ಫರ್ಟಿಲಿಟಿ ಇರುತ್ತೋ ಅವರಿಗೂ ಕೂಡ ನಾವು ಗೋಕ್ಷೂರವನ್ನ ಕೊಡಬಹುದು. ಕೆಲವೊಬ್ಬರಿಗೆ ಸೆಮನ್ ಸೆಕ್ರೇಷನ್ ಕಡಿಮೆ ಆಗ್ತಾ ಇರುತ್ತೆ, ಓವ್ಯುಲೇಷನ್ ಸರಿ ಆಗ್ತಾ ಇರೋದಿಲ್ಲ, ಅಂಡಾಣು ಬಿಡುಗಡೆ ಆಗ್ತಾ ಇರೋದಿಲ್ಲ, ಅದಕ್ಕೂ ಕೂಡ ನಾವು ಗೋಕ್ಷೂರವನ್ನ ಉಪಯೋಗಿಸಬಹುದು. ಆಚಾರ್ಯ ಸುಶ್ರುತರು ತುಂಬಾ ಸುಂದರವಾಗಿ ಒಂದು ವರ್ಣನೆಯನ್ನ ಮಾಡ್ತಾರೆ. ನೇಗಿಲು ಮುಳ್ಳನ ಪೌಡರ್ ಅನ್ನ ಹಾಲಿನ ಜೊತೆಗೆ, ಅಲ್ಲಿ ಅವರು ಆಡಿನ ಹಾಲು ಅಂತ ಹೇಳ್ತಾರೆ, ಆಡಿನ ಹಾಲಿನ ಜೊತೆಗೆ ಮಿಕ್ಸ್ ಮಾಡಿ ಪ್ರತಿನಿತ್ಯ 7 ದಿನಗಳ ಕಾಲ ತಗೊಂಡ್ರೆ ಸ್ಟೋನು ಕರಗತ್ತೆ ಅಂತ ಹೇಳ್ತಾರೆ. ಕೆಲವೊಮ್ಮೆ ಬೀಳತ್ತೆ ಅಂತ ಕೂಡ ಹೇಳುತ್ತೆ. ಒಂದು ರೆಫರೆನ್ಸ್ ಸುಶೀಲ ಸಂಹಿತೆಯಲ್ಲಿ ಇದೆ. ಇದರ ಜೊತೆಗೆ ನಾವು ಇದನ್ನ ಒಂದು PCOD ಆಯ್ತು, ಇನ್ಫರ್ಟಿಲಿಟಿ ಆಯ್ತು, ಜಾಯಿಂಟ್ ಪ್ರಾಬ್ಲಮ್ ನಲ್ಲಿ ತುಂಬಾ ಜನರಿಗೆ ಜಾಯಿಂಟ್ ಅಲ್ಲಿ ನೀರು ತುಂಬಿಕೊಂಡಿರುತ್ತೆ, ಆ ನೀರನ್ನ ಕಡಿಮೆ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸ್ಟೋನ್ ಪ್ರಾಬ್ಲಮ್ಗೆ ಹೆಲ್ಪ್ ಆಗುತ್ತೆ. ಹೀಗೆ ಗೋಕ್ಷರವನ್ನ ತುಂಬಾ ರೀತಿಯಲ್ಲಿ ಉಪಯೋಗಿಸಬಹುದು. ರಸಾಯನವನ್ನ ಕೂಡ ನಾವು ಇದನ್ನ
ಉಪಯೋಗಿಸಬಹುದು. ಇನ್ನು ಮತ್ತೊಂದು ನಿಮಗೆ ಮಾಹಿತಿಯನ್ನು ಕೊಡ್ಲೇಬೇಕು. ಮಧುಮೇಹದಲ್ಲಿ ಕೂಡ ನಾವು ಗೋಕ್ಷರ ಪ್ರಯೋಗವನ್ನ ಮಾಡಬಹುದು. ಯಾಕೆಂತಂದ್ರೆ ಆಚೆ ಚರಕರು ಹೇಳ್ತಾ ಬರ್ತಾರೆ, ಮುಖ್ಯವಾಗಿ ಕಾರಣ ಏನು ಅಂತಂದ್ರೆ ಡಯಾಬಿಟಿಸ್ ಅಲ್ಲಿ ಅಬದ್ಧ ಮೇಧಸ್ಸು ಹಾಗೂ ಬಹು ದ್ರವ ಶ್ಲೇಷ್ಮ ದೋಷ ವಿಶೇಷ ಅಂತ ಹೇಳ್ತಾರೆ. ಅಲ್ಲಿ ದ್ರವಗುಣತ ಆಫ್ ಶ್ಲೇಷ್ಮ ಅಂದ್ರೆ ಕಫದಲ್ಲಿರುವಂತಹ ದ್ರವಗುಣ ಹೆಚ್ಚಿಗೆ ಆದಾಗ ಬಹು ದ್ರವ ಶ್ಲೇಷ್ಮ ಅಂತ ಹೇಳ್ತಾರೆ. ಆ ದ್ರವಗುಣವನ್ನ ಕಡಿಮೆ ಮಾಡ್ಬೇಕು ಹೇಳಾದ್ರೆ ನಾವು ನೇಗಿಲು ಮುಳ್ಳನ್ನು ಕೂಡ ಉಪಯೋಗಿಸಬಹುದು. ನೇಗಿಲು ಮುಳ್ಳನ್ನು ಕೊಟ್ಟಾಗ ಆ ದ್ರವಗುಣ ಕಡಿಮೆ ಆಗ್ತಾ ಬಂದು ಕಫದ ಒಂದು ಕ್ವಾಲಿಟಿ ಇಂಪ್ರೂವ್ಮೆಂಟ್ ಆಗತ್ತೆ. ಆವಾಗ ಕೂಡ ನೇಗಿಲು ಮುಳ್ಳು ಹೆಲ್ಪ್ ಆಗತ್ತೆ. ಹೀಗೆ ನಾವು ಸಂಹಿತೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ, ನಮ್ಮ ಆಚಾರ್ಯರು ಹೇಳಿದನ್ನ ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ, ನಾವು ಇವುಗಳನ್ನೆಲ್ಲ ಆಯಾ ವ್ಯಕ್ತಿಯ ನಾಡಿ ಪರೀಕ್ಷೆಯನ್ನ ಮಾಡ್ಕೊಂಡು ಅಂಶಾಂಶ ಬಲವಿಕಲ್ಪನ ಮಾಡ್ಕೊಂಡು ನಾವು ಇವೆಲ್ಲಗಳ ಪ್ರಯೋಗವನ್ನ ಮಾಡಬಹುದು. ನಾವು ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ಗೋಕ್ಷರಾದಿ ಚೂರ್ಣವನ್ನ ಮಾಡ್ತಾ ಇದ್ದೇವೆ, ಗೋಕ್ಷರಾದಿ ರಸಾಯನವನ್ನ ಮಾಡ್ತಾ ಇದ್ದೇವೆ, ಜೊತೆಗೆ ಗೋಕ್ಷರಾದಿ ಟ್ಯಾಬ್ಲೆಟ್ ಬರುತ್ತೆ, ಗೋಕ್ಷರಾದಿ ಗುಗ್ಗುಳು ಮಾಡ್ತೇವೆ, ನಾವು ಮೂತ್ರಲವಟಿ ಅಂತ ಮಾಡ್ತೇವೆ ಸರಿಯಾಗಿ ಮೂತ್ರ ಆಗ್ಲಿಕ್ಕೆ, ಶೋತಹರ ವಟಿ ಅಂತ ಮಾಡ್ತೇವೆ ಸ್ವೆಲ್ಲಿಂಗ್ ಅನ್ನ ಕಡಿಮೆ ಮಾಡ್ಲಿಕ್ಕೆ. ಏಕಮೂಲಿಕದ ಜೊತೆಗೆ ಬೇರೆ ಬೇರೆದನ್ನು ಕಾಂಬಿನೇಷನ್ ಮಾಡಿದಾಗ ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಉದಾಹರಣೆಗೆ ನಾವು ಮೂತ್ರಲವಟಿಯನ್ನ ಮಾಡ್ಬೇಕಿದ್ರೆ ನೇಗಿಲು ಮುಳ್ಳಿನ ಜೊತೆಗೆ ಪುನರ್ನವ, ಪಲಾಶ ಇವುಗಳನ್ನೆಲ್ಲ ಯೂಸ್ ಮಾಡಿದಾಗ ರಿಸಲ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ಅವರವರ ದೋಷವನ್ನು ನೋಡ್ಕೊಂಡು ಕಸ್ಟಮೈಸ್ ಕೂಡ ಎಷ್ಟು ಪ್ರಿಪರೇಷನ್ ಮಾಡ್ಬೇಕಾಗತ್ತೆ, ಕೆಲಸ ನಾವು ರೆಡಿ ಮಾಡಿ ಇಟ್ಟಿರ್ತೀವಿ. ಹೀಗೆ ನಾವು ಒಂದು ಫಾರ್ಮುಲೇಷನ್ ಮಾಡಬೇಕು ಅಂತಂದ್ರೆ ಪ್ರತಿಯೊಂದು ರೋಗಿಯ ದೋಷಗಳನ್ನ ಹಾಗೂ ಧಾತುಗಳನ್ನ ಇವನ್ನ ಅರ್ಥ ಮಾಡ್ಕೊಂಡು ನಾವು ಅವರಿಗೆ ಔಷಧಿನ ಕೊಡ್ಬೇಕು. ಎಷ್ಟು ನಾವೀಗ ಫ್ರೆಶ್ ಆಗಿ ಬೆಳ್ಕೊಂಡಿರ್ತೀವ ರಿಸಲ್ಟ್ ಅಷ್ಟು ಚೆನ್ನಾಗಿ ಬರುತ್ತೆ. ಅದಕ್ಕೆ ಹೇಳ್ತಾರೆ ನೋಡಿ, ನಾವು ಚಿಕಿತ್ಸಾ ಚತುಷ್ಪಾದಗಳನ್ನ ಹೇಳ್ಬೇಕಿದ್ರೆ ಬಿಷಕ್ ದ್ರವ್ಯ ಉಪಸ್ಥಾತ ರೋಗಿಪಾದ ಚತುಷ್ಟಯಂ ಅಂತ ಹೇಳ್ತೀವಿ. ಬಿಷಕ್ ವೈದ್ಯರು, ದ್ರವ್ಯ ಗಿಡಗಳು, ಉಪಸ್ಥಾತ ಮಾಡುವಂತವ್ರು ಹಾಗೂ ರೋಗಿ, ಇವುಗಳು 4ಗಳು ಸೇರಿಸಿ ಚತುಷ್ಪಾದ ಅಂತ ಹೇಳ್ತೀವಿ. ಇವು ಸರಿಯಾಗಿ ಇದ್ದಾಗ ನಮ್ಗೆ 100% ರಿಸಲ್ಟ್ ಬರುತ್ತೆ. ಇಲ್ಲಿ ಬಹುಕಲ್ಪಂ ಬಹುಗುಣಂ ಸಂಪನ್ನಂ ಯೋಗ್ಯಂ ಔಷಧಂ ಅಂತ ಹೇಳ್ತೇವೆ. ಒಂದು ಗಿಡಗಳು ಉಪಯೋಗಿಸ್ಬೇಕು ಅಂತ ಹೇಳಿದ್ರೆ ಬಹುಕಲ್ಪವನ್ನ ಮಾಡೋಂಗಿರ್ಬೇಕು, ಬಹು ಗುಣಗಳನ್ನ ಸೇರ್ಕೊಂಡಿರ್ಬೇಕು, ಎಲ್ಲ ಸಂಪನ್ನವಾಗಿರ್ಬೇಕು. ಆವಾಗಿ ಅದು ಔಷಧಿಗೆ ಯೋಗ್ಯವಾಗಿರುತ್ತೆ. ನಾವು ಒಂದು ಗಿಡವನ್ನ ಈಗ ಹಾರ್ವೆಸ್ಟ್ ಮಾಡ್ಬೇಕು ಹೇಳಾದ್ರೆ ಆ ಗಿಡಕ್ಕೆ ಕಾಯಿ ಹಣ್ಣು ಆದ್ಮೇಲೆ ಮೆಚೂರ್ ಆಗಿದೆ ಅಂತ ಅರ್ಥ. ಒಂದು ಬಲವನ್ನ ನಾವು ಹಾರ್ವೆಸ್ಟ್ ಮಾಡ್ಬೇಕು ಹೇಳೋದು ಅದಕ್ಕೆ ಕಾಯಿ ಬಂದಿರ್ಬೇಕು, ಸರಿ ಬಲಿತಿರ್ಬೇಕು. ಗೋಕ್ಷರು ನಾವು ಇದನ್ನ ಉಪಯೋಗಿಸ್ಬೇಕು ಹೇಳಾದ್ರೆ ಉತ್ತಮವಾಗಿ ಬೆಳೆದಿರ್ಬೇಕು, ಅದು ಆವಾಗಷ್ಟೇ ನಾವು ಗೋಕ್ಷರನ್ನು ಉಪಯೋಗಿಸ್ಲಿಕ್ಕಾಗತ್ತೆ. ಈಗ ಇದು ಆಕ್ಚುಲಿ ಹಾಕಿ ಸುಮಾರು 2 ತಿಂಗಳಾಯ್ತು. ಇಲ್ಲಿ ಹೂವು ಕೂಡ ಆಗಿದೆ, ಹಳದಿ ಬಣ್ಣದ ಹೂವಾಗಿದೆ ನೋಡಿ. ಇದು ಕಾಯಿ ಬರ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ, ನಾವು ಅದನ್ನ ಕಲೆಕ್ಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಇದ್ರ ಮುಖ್ಯವಾಗಿ ಉಪಯೋಗಿಸುವಂತ ಪಾರ್ಟ್ ಅಂತ ಅಂದ್ರೆ ಇದ್ರದ್ದು ಈ ಒಂದು ಬೀಜ ಅಥವಾ ಕಾಯಿ, ಇವುಗಳನ್ನ ನಾವು ಔಷಧಿಯಲ್ಲಿ ಉಪಯೋಗಿಸ್ತೇವೆ. ನಾವು ಕಷಾಯ ಮಾಡ್ಬೇಕಿದ್ರೆ ಪಂಚಾಂಗವನ್ನು ಕೂಡ ಹಾಕಿ ಕಷಾಯವನ್ನ ಮಾಡ್ತೇವೆ. ಇಡೀ ಗಿಡವನ್ನೇ ಕೂಡ ನಾವು ಅದನ್ನ ಕಲೆಕ್ಟ್ ಮಾಡ್ಕೊಂಡು ಅದರ ಕಷಾಯವನ್ನ ಮಾಡ್ತೇವೆ. ಉದಾಹರಣೆಗೆ ನಾವೀಗ ಸ್ಟೋನ್ ಸಮಸ್ಯೆ ಒಂದು ಪೇಷಂಟ್ ಬರ್ತಾ ಇದೆ ಅಂತ ಹೇಳಿದ್ರೆ ನಾವು ಪಾಷಾಣ ಬೇದಿ ಗಿಡ, ಗೋಕ್ಷೂರು ಗಿಡ, ಪುನರ್ನಾಮ ಇವೆಲ್ಲ ಪಂಚಾಂಗಗಳನ್ನ ಹಾಕಿ ನಾವೊಂದು ಕಷಾಯಗಳನ್ನ ರೆಡಿ ಮಾಡಿ ಇಟ್ಟಿರ್ತೀವಿ. ನೆಕ್ಸ್ಟ್ ಅವರಿಗೆ ಸಮಸ್ಯೆ ನೋಡ್ಕೊಂಡು ಬೇರೆ ಬೇರೆ ಗುಳಿಗೆಗಳನ್ನ ಕಾಂಬಿನೇಷನ್ ಮಾಡಿ ಕೊಡ್ತೇವೆ. ಹೀಗೆ ನೇಗಿಲು ಮುಳ್ಳು ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇದ್ರದ್ದು ಒಂದೆರಡಲ್ಲ, ಬಹು ಗುಣಗಳಿದೆ ಇದರಲ್ಲಿ. ರಸಾಯನವನ್ನಾಗಿ ಯೂಸ್ ಮಾಡಬಹುದು, ಶೋಧನವಾಗಿ ಇಡೀ ಬಾಡಿಲಿರೋ ಟಾಕ್ಸಿನ್ ಅನ್ನು ಹೊರಗಡೆ ಹಾಕ್ಲಿಕ್ಕೆ, ಮೂತ್ರದ ಮೂಲಕ ಎಲ್ಲ ಹೊರಗಡೆ ಹೋಗುವಂತಹದ್ದು. ಹೀಗೆ ತುಂಬಾ ರಿಸಲ್ಟ್ ಗಳಿದೆ. ಒಂದು ನೇಗಿಲು ಮುಳ್ಳಲ್ಲಿ ಹೀಟ್ ಆಗತ್ತೆ ಹೇಳುವಂತದ್ದು ಯಾವುದೇ ಗುಣಗಳಿಲ್ಲ. ಯಾಕಂದ್ರೆ ಇಲ್ಲಿರುವಂತಹದ್ದು ಶೀತ ಗುಣನೇ. ಪಿತ್ತ ಹೆಚ್ಚಿಗೆ ಆಗತ್ತೆ ಹೇಳುವಂತ ಸಮಸ್ಯೆ ಇಲ್ಲ ಇದರಲ್ಲಿ. ಹಾಗೆ ಇರೋದು ಶೀತ ಗುಣ ಆಗಿರೋದ್ರಿಂದ ಇದನ್ನ ನಾವು ತ್ರಿದೋಷ ಹರವಾಗಿ ಕೂಡ ಉಪಯೋಗಿಸಬಹುದು. ಹೀಗೆ ನೀವು ನೇಗಿಲು ಮುಳ್ಳನ್ನ ನಿಮ್ಮ ಔಷಧಿಯಲ್ಲಿ ಹೀಟ್ ಆಗತ್ತೆ ಅಥವಾ ನನಗೆ ಇದು ಆಗತ್ತೆ ಇಲ್ಲ ಹೇಳಿ ತುಂಬಾ ನೀವು ಸ್ಟ್ರೆಸ್ ಮಾಡ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ನೇಗಿಲು ಮುಳ್ಳನ್ನ ನಾವು ರಸಾಯನವನ್ನಾಗಿ ಶೋಧನಕ್ಕೆ, ತುಂಬಾ ಜನ ಅಂತೂ ವಾಡಿಕೆಯಾಗಿ ಮನೆಯಲ್ಲಿ ಉಪಯೋಗಿಸ್ತಾರೆ. ಈಗ ಯಾರ್ಯಾರಿಗೆ ಮೂತ್ರ ಸರಿ ಆಗಲ್ಲ ಅಂತ ಬರುತ್ತೆ ಅವರೆಲ್ಲರೂ ಕೂಡ ಅದನ್ನ ಸಾಮಾನ್ಯವಾಗಿ ಉಪಯೋಗಿಸ್ತಾರೆ. ನೇಗಿಲು ಮುಳ್ಳು ಕಷಾಯ ಮಾಡ್ಕೊಂಡು ಕುಡಿದು ಬಿಡು ಅಂತ ಹೇಳ್ತಾರೆ. ಆದ್ರೆ ಯಾವ ಪ್ರಮಾಣದಲ್ಲಿ ಎಷ್ಟು ಹೇಗೆ ಉಪಯೋಗಿಸ್ಬೇಕು ಹೇಳುವಂತಹದ್ದನ್ನ ನೀವು ವೈದ್ಯರ ಮಾರ್ಗದರ್ಶನ ಪಡ್ಕೊಂಡೇ ಉಪಯೋಗಿಸಿದ್ರೆ ತುಂಬಾ ಒಳ್ಳೆಯದು ಅನ್ಸುತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ನೀವು ತಗೊಳ್ಳುವಂತ ಪ್ರಮಾಣಗಳು ಸಾಕಾಗದೇ ಇರಬಹುದು ಅಥವಾ ಹೆಚ್ಚಿಗೆ ಕೂಡ ಆಗ್ಬಹುದು. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಹೊಸ ಗಿಡದ ಮುಂದೆ ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.